ಸೊ ಫ್ರೆಂಡ್ಸ್, ನಾನು ಮುಂಚೆನೇ ಹೇಳ್ದಂಗೆ ಈ ಒಂದು ವಿಡಿಯೋ ಚಾಪ್ಟರ್ ವೈಸ್ ಇರ್ತವೆ. ಯಾಕಂದರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಪ್ರತಿಯೊಂದು ಪಾಯಿಂಟನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ ಆಪ್ಷನ್ನು ಏನೇನಕ್ಕೆ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ಯಾವ ಥರ ಆಪ್ಷನ್ ಯೂಸ್ ಮಾಡ್ಕೊಳ್ಳೋದಂತ ಪಿಕ್ಸ್ಲ್ಯಾಬ್ನ ಟ್ಯುಟೋರಿಯಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. ಮೊದಲನೇದಾಗಿ ನಿಮ್ಮ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಒಂದು ಪಿಕ್ಸ್ಲ್ಯಾಬ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದಮೇಲೆ ನಿಮಗೆ ನೋಡ್ತಾ ಇರ್ಬೋದು, ಫಸ್ಟು ಪೇಜಲ್ಲಿ ನಿಮಗೆ ಈ ಥರ ಶೋ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಯಾವುದೇ ಒಂದು ಲಾಗಿನ್ ಆಗಲಿ ಏನೂ ಕೇಳೋದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಥೀಮ್ಸ್ಗಳಿದ್ದಾವೆ. ನಿಮ್ಗೆ ಯಾವ ಥರ ಥೀಮ್ಸ್ ಬೇಕು, 3Dಯಲ್ಲಿ ಬೇಕಾ, ಯಾವ 2Dಯಲ್ಲಿ ಬೇಕಾ, ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಏನು ಆಪ್ಷನ್ ಇದೆ, ಎಲ್ಲಿ ಬಂದ್ಬಿಟ್ಟು ನಿಮಗೆ ಟೆಕ್ಸ್ಟ್ ಏನಾದರೂ ಬರೀತಾ ಇದ್ದರೆ ಟೆಕ್ಸ್ಟ್ನ ನೀವು ಇಲ್ಲಿ ತೊಗೋಬೋದು. ಇನ್ನು ನೆಕ್ಸ್ಟು ಒಂದು ಆಪ್ಷನ್ ಇದೆ ಎಕ್ಸಾಗ್ನಲ್ಲು. ಸೊ ಇಲ್ಲಿ ಸಾಲಿಡಾಗಿ ಎಕ್ಸಾಗ್ನಲ್ಲು ರಿಲೇಟೆಡ್ ಆಪ್ಷನ್ ಬರುತ್ತೆ, ಮತ್ತೊಂದು ಲೇಯರ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಫಸ್ಟ್ ನೀವು ಈ ಥರ ಪೇಜ್ ಓಪನ್ ಆದಮೇಲೆ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ತಮ್ಮೇಲ್ ಸೈಜ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಮೇಜ್ ಸೈಜ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಮ್ಮೇಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಸೊ ನೋಡಿದ್ರಲ್ವಾ, ನಿಮ್ಮ ಒಂದು ತಮ್ಮೇಲ್ ಇಲ್ಲಿ ಸೆಟ್ ಆಯಿತು, ಅಂದರೆ ತಮ್ಮೇಲ್ ಸೈಜ್ ಸೆಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನೀವು ಇವಾಗ ಏನಾದರೂ ಈ ಥರ ತಮ್ಮೇಲಿದೆ, ಸೊ ಬ್ಯಾಕ್ಗ್ರೌಂಡ್ ಬೇಡ ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಂದೊಂದಾಗಿ ಕಮಾಂಡ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಫಸ್ಟ್ ಸೈಜ್ನ ಸೆಟ್ ಮಾಡ್ಕೊಳ್ಬೇಕು. ಸೊ ಸೆಟ್ ಮಾಡಿದ್ದೀರಾ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಆಪ್ಷನ್ಗಳು ಕೆಳಗಡೆ ಇದ್ದಾವೆ. ಇವು ಏನೇನಕ್ಕೆ ಯೂಸ್ ಆಗುತ್ತಂತ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ಇಲ್ಲಿ ಬಂದ್ಬಿಟ್ಟು ಸ್ಟೈಲು. ಸೊ ಸ್ಟೈಲ್ ಬಂದ್ಬಿಟ್ಟು ಬ್ರೌಸರು ಏನಾದರೂ ಇರುತ್ತೆ, ನಿಮಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೋಗ್ಬೇಡಿ, ಸೊ ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಎಡಿಟ್ ಅನ್ನೋ ಆಪ್ಷನ್ ಇದೆ ನೋಡಿ. ನೀವೇನಾದರೂ ಫಾರ್ ಎಕ್ಸಾಂಪಲ್ಗೆ ಫಾಂಟ್ನ ಅಪ್ಲೈ ಮಾಡಿದ್ರೆ, ಅಂದರೆ ಫಾಂಟ್ ಏನಾದರೂ ಅಂದರೆ ಟೆಕ್ಸ್ಟ್ ಏನಾದರೂ ಬರೆದಿದ್ರೆ, ಆ ಒಂದು ಟೆಕ್ಸ್ಟ್ನ ನೀವು ಎಡಿಟ್ ಮಾಡ್ಕೋಬೇಕಂದ್ರೆ ಈ ಒಂದು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು, ನ್ಯೂ ಟೆಕ್ಸ್ಟ್ ಅಂತಿದೆ. ಸೊ ಅಲ್ಲಿ ನಾನು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ಟೆಕ್ ಅಂತ ಹಾಕ್ಬಿಟ್ಟು ಓಕೆ ಕೊಟ್ಟರೆ ನೋಡ್ತಾ ಇರ್ಬೋದು, ಟೆಕ್ ಅನ್ನೋ ಆಪ್ಷನ್ ಆಯಿತು. ಸೊ ಇವಾಗ ಟೆಕ್ಸ್ಟ್ ಎಡಿಟ್ ಆಯಿತು. ಸಪೋಸ್ ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಅಗೇನ್ ಬೇಕಂದ್ರೆ ಇಲ್ಲಿ ಅಂಡ್ ಆಪ್ಷನ್ ಇರುತ್ತೆ, ಅಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಮತ್ತೆ ಬರುತ್ತೆ. ಇನ್ನು ನೆಕ್ಸ್ಟ್ ಡಿಲೀಟ್ ಆಯಿತು. ಸೊ ಕಾಪಿ ಅನ್ನೋ ಆಪ್ಷನ್ ಇದೆ ನೋಡಿ. ಇದೇನಂದರೆ ನಿಮ್ಮ ಒಂದು ಟೆಕ್ಸ್ಟು ಮತ್ತೇನಾದರೂ ಸೇಮ್ ಥರ ಕಾಪಿ ಬೇಕಂದರೆ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಟರ್ನು ಕಾಪಿ ಆಗುತ್ತೆ. ಇನ್ನು ನೆಕ್ಸ್ಟು ಗೊತ್ತಲ್ವ, ಕಾಪಿ ಅಂದರೆ ಕಾಮನ್ನು, ನೀವು ಟೆಕ್ಸ್ಟ್ ಅಂತಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಇದ್ರ ಮೇಲೆ ಫೋಟೋ ಆ್ಯಡ್ ಮಾಡಿದ್ರೆ ಅದನ್ನು ಕಾಪಿ ಬೇಕಂದ್ರೆ ನೀವು ಕಾಪಿಯಾಗಿ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಟೂ ಫಾಂಟ್ಸ್ ಅಂತಿದೆ ನೋಡಿ. ಟೂ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಏನು ಚೇಂಜಸ್ ಆಗೋಲ್ಲ. ಸೊ ಅದನ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಇವೆರಡನ್ನ ಸ್ಕಿಪ್ ಮಾಡೋಣ, ಯಾಕಂದರೆ ಯೂಸ್ ಆಗೋಲ್ಲ. ಯೂಸ್ ಆಗದೆ ಇರೋದು ನಾನು ಯಾವತ್ತೂ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಇಂಪಾರ್ಟೆಂಟ್ ಯೂಸ್ ಆಗುವಂಥ ಕೆಲವೊಂದು ಆಪ್ಷನ್ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಪೊಸಿಷನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ಫಸ್ಟು ಫಾಂಟ್ಸ್ ಬಗ್ಗೆ. ಸೊ ಹಾಗಾಗಿ ಪೊಸಿಷನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಇದನ್ನು ಸ್ಪೀಡು, ಅಂದರೆ ಮೂಮೆಂಟು ಯಾವ ಥರ ಸ್ಪೀಡು, ಈಗ ನೋಡಿ 15px ಅಂತಿದೆ. ಸೊ ನೋಡ್ತಾ ಇರ್ಬೋದು, 15px ಸ್ಪೀಡಲ್ಲಿ ಮೂಮೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ಲೋ ಮಾಡಿದರೆ ಸ್ಲೋ ಆಗಿ ಮೂಮೆಂಟ್ ಆಗುತ್ತೆ. ಸೊ ಯಾಕಂದರೆ ಕೆಲವೊಂದು ಟೈಮಲ್ಲಿ ನೀವು ಟೆಕ್ಸ್ಟ್ನ ಹಿಂಗೆ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಅದು ಈ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ರೆ ಮತ್ತೊಂದು ಟೆಕ್ಸ್ಟ್ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಮೂವನ್ನು ಯೂಸ್ ಮಾಡಿಕೊಂಡು ಪೊಸಿಷನ್ನಲ್ಲಿ ಮೂವ್ ಮಾಡ್ಕೋಬೋದು, ಓಕೆನಾ. ಸೊ ಇನ್ನು ನೆಕ್ಸ್ಟ್ ರಿಲೇಟಿವ್ ಪೊಸಿಷನ್ ಅಂದರೆ ಸಿಂಪಲ್ಲು, ನಿಮಗೆ ಮಿಡ್ಲಲ್ಲಿ ಬೇಕಂದರೆ ಮಿಡ್ಲಲ್ಲಿ, ಈ ಮಿಡ್ಲಲ್ಲಿ, ಎಂಡಲ್ಲಿ ಬೇಕಂದರೆ ಎಂಡು, ಈ ಥರ ಒಂದೇ ಕ್ಲಿಕ್ಕಲ್ಲಿ ನೀವು ಎಲ್ಲಿ ಬೇಕಲ್ಲಿ ಪೊಸಿಷನ್ನ ನೀವು ಇಲ್ಲಿ ಟೆಕ್ಸ್ಟ್ನ ನೀವು ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನೀವು ಇದನ್ನು ತಗೊಂಡೋಗಿ ಇಲ್ಲಿ ಮೂವ್ ಮಾಡ್ಕೊತೀನಿ ಅನ್ನೋ ಬದಲು ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲಿ ಬೇಕಲ್ಲಿ ಮಿಡ್ಲಲ್ಲಿ, ಎಂಡಲ್ಲಿ, ಎಲ್ಲಿ ಬೇಕಲ್ಲಿ ನೀವಲ್ಲಿ ಸೆಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ರಿಲೇಟಿವ್ ಪೊಸಿಷನ್ನು. ಸೊ ಇನ್ನು ಪೊಸಿಷನ್ ಮುಂಚೆನೇ ಹೇಳ್ದಂಗೆ ನೀವು ಜಸ್ಟ್ ಕೈಲೇ ಮೂವ್ ಆಗಲ್ಲ ಅನ್ನೋ ಸಿಚುವೇಷನಲ್ಲಿ ಈ ಒಂದು ಕಮಾಂಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಟೆಕ್ಸ್ಟು, ಇಮೇಜಸ್ಸು, ಲೋಗೋಸು ಏನು ಬೇಕಾದ್ರೂ ನೀವು ಎಲ್ಲಿ ಬೇಕಲ್ಲಿಗೆ ಮೂವ್ ಮಾಡ್ಕೋಬೋದು.
ಸೊ ಇನ್ನು ನೆಕ್ಸ್ಟು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಸೈಜ್ ಅಂತಿದೆ. ಸೊ ಸೈಜ್ ಅಂದರೆ ಹೇಳ್ದಂಗೆ ಆ ಒಂದು ಟೆಕ್ಸ್ಟ್ ಸೈಜು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸೈಜ್ ಎಷ್ಟು ಬೇಕಷ್ಟು ನೀವು ಚೇಂಜ್ ಮಾಡ್ಕೋಬೋದು. ಸಪೋಸ್ ಇದನ್ನು ಬೇಡ ಅಂದರೆ ನೀವು ಇಲ್ಲಿ ಕಾರ್ನರಲ್ಲಿ ಒಂದು ಪಾಯಿಂಟ್ ಇದೆ, ಅದನ್ನ ಹೇಳಿದ್ರೆ ಸಾಕು, ಸೈಜು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈ ಥರ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಟೆಕ್ಸ್ಟು ಅಥವಾ ನಿಮ್ಮ ಒಂದು ಫೋಟೋ ಲೋಗೋ ಅದನ್ನು ನೀವು ಸೈಜ್ನ ಸೆಟ್ ಮಾಡ್ಕೋಬೋದು. ಸೊ ನಾನಿವಾಗ ಫಸ್ಟು ಟೆಕ್ಸ್ಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಫಾಂಟ್ಸ್ ಬಗ್ಗೆ ಬರುತ್ತೆ. ಸೊ ಅಂದರೆ ಫಾಂಟ್ಸ್ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು, ಅದಾದಮೇಲೆ ಇಮೇಜಸ್ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು, ಅದನ್ನು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲಿ ನಾನು ಫಸ್ಟ್ ಬಂದ್ಬಿಟ್ಟು ನಿಮಗೆ ಟೆಕ್ಸ್ಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ತಮ್ಮೇಲಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಸೈಜ್ ನೋಡಿದ್ರಲ್ವ. ಸೊ ನೆಕ್ಸ್ಟು ಪ್ಯಾಡಿಂಗ್ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಚೇಂಜಸ್ ಆಗುತ್ತೆ, ಈ ಥರ ಟೆಕ್ಸ್ಟ್ ನಿಮಗೆ ಸೊ ಚೇಂಜಸ್ ಆಗುತ್ತೆ. ಬೇಡ ಅಂದರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಫ್ರೆಂಡ್ಸ್ ಕಲರ್ ಅಂತ ಇದೆ. ಸೊ ಕಲರ್ ಅಂದರೆ ಸಿಂಪಲ್ಲು, ನಿಮ್ಮ ಒಂದು ಟೆಕ್ಸ್ಟ್ ಕಲರ್ನ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು, ರೆಡ್ಡಾ, ಗ್ರೀನಾ, ಬ್ಲೂನಾ, ಬ್ಲ್ಯಾಕಾ, ಸೊ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಕಲರ್ ಗೊತ್ತಾಯಿತು. ಸೊ ಕಲರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಲರ್ ಇದೆ. ಸೊ ಗ್ರೇಡಿಯಂಟಲ್ ಕಲರ್ ಬೇಕಂದ್ರೆ ಗ್ರೇಡಿಯಂಟಲ್ ಕಲರು ಸಹ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ಸೊ ಬ್ಲೂ, ರೆಡ್ಡು ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಕಲರ್ನ ಸೆಟ್ ಮಾಡ್ಕೋಬೋದು. ಓಕೆನಾ. ಸೊ ಅದಾದಮೇಲೆ ಟೆಕ್ಸ್ಚರ್ ಅಂದರೆ ಏನಿಲ್ಲ, ಸಿಂಪಲ್ಲು ನಿಮ್ಮೊಂದು ಟೆಕ್ಸ್ಟ್ ಏನಿರುತ್ತೆ ಆ ಟೆಕ್ಸ್ಟಲ್ಲಿ ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ಗೆ ಟೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೊ ಒಂದು ಫೋಟೋ ನಾನಿವಾಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಟ್ ಮೇಲೆ ಆ ಒಂದು ಫೋಟೋ ಬರುತ್ತೆ. ಆ ಒಂದು ಫೋಟೋ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸಪೋಸ್ ಕಲರ್ ಬೇಡ ಅಂದರೆ ಆ ಒಂದು ಫೋಟೋ ನೀವು ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಇರುತ್ತೆ, ಅದರಲ್ಲಿ ಡಿಲೀಟ್ ಮಾಡಿಕೊಂಡ್ರೆ ಡಿಲೀಟ್ ಆಗುತ್ತೆ. ಇನ್ನು ಕೆಪಾಸಿಟಿ ಅಂದರೆ ಗೊತ್ತಲ್ಲ, ಮಾಮೂಲಿ ಎಷ್ಟು ಹೈಲೈಟಾಗಿ ಕಾಣಬೇಕು, ಹೈಲೈಟಾಗಿ ಕಾಣಬಾರ್ದು ಅನ್ನೋದನ್ನು ಇದು ಶೋ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಇರ್ಬೋದು ರೊಟೇಷನ್ನು. ಸೊ ರೊಟೇಷನ್ ಅಂದರೆ ಯಾವ ಆ್ಯಂಗಲಲ್ಲಿ ನಿಮಗೆ ರೊಟೇಷನ್ ಬೇಕೋ ಆ ಒಂದು ಆ್ಯಂಗಲಲ್ಲಿ ನೀವು ರೊಟೇಷನ್ನ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಮಾಸ್ಕ್ ಅಂದರೆ ಸೊ ಸಿಂಪಲ್ಲು, ಈ ಥರ ನೀವು ಆ್ಯಂಗಲ್ನ ಚೇಂಜ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಯೂಸ್ ಆಗೋಲ್ಲ. ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ನೀವು ಕಲ್ತಿದ್ದೀರ. ಅಂದರೆ ಇವಾಗ ರೊಟೇಷನ್ವರೆಗೂ ಅಂದರೆ ಮಾಸ್ಕ್ವರೆಗೂ ಇನ್ಕ್ಲೂಡೆಡ್ ಮಾಸ್ಕ್ವರೆಗೂ ಹೇಳಿದ್ದೀನಿ. ಸೊ ಮತ್ತೊಂದು ಸಲ ಹೇಳ್ತೀನಿ ನೋಡಿ. ಸೊ ಟೆಕ್ಸ್ಟ್ ಅಂದರೆ ನಿಮ್ಮ ಒಂದು ಟೆಕ್ಸ್ಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು. ಡಿಲೀಟ್ ಅಂದರೆ ಆ ಒಂದು ಟೆಕ್ಸ್ಟು ಡಿಲೀಟ್ ಆಗುತ್ತೆ. ಕಾಪಿ ಅಂದರೆ ಆ ಒಂದು ಟೆಕ್ಸ್ಟು ಮತ್ತೆ ಅಗೇನ್ ಕಾಪಿ ಆಗುತ್ತೆ. ಸೊ ಬೇಡ ಅಂದರೆ ಡಿಲೀಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಒಂದು 2 ಆಪ್ಷನ್ ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ನಿಮ್ಗೆ ಜಾಸ್ತಿ ಯೂಸ್ ಆಗೋಲ್ಲ. ಸೊ ಹಾಗಾಗಿ ಪೊಸಿಷನ್ ಅಂದರೆ ನಿಮ್ಗೆ ಗೊತ್ತಲ್ಲ, ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಪೊಸಿಷನ್ನ ಸೆಟ್ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ರಿಲೇಟಿವ್ ಪೊಸಿಷನ್ ಅಂದರೆ ಮಿಡ್ಲಲ್ಲಿ ಬೇಕಾ, ಎಂಡಲ್ಲಿ ಬೇಕಾ, ಎಲ್ಲಿ ಬೇಕು ಅಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಇನ್ನು ಸೈಜ್ ನೋಡಬೇಕಾದ್ರೆ ಸೈಜ್ ಅಂದರೆ ಗೊತ್ತಲ್ಲ, ಟೆಕ್ಸ್ಟ್ ಸೈಜ್ನ ನೀವು ಎಲ್ಲಿ ಬೇಕಲ್ಲಿ ಚೇಂಜ್ ಮಾಡ್ಕೋಬೋದು. ಇನ್ನು ಕಲರ್ ಅಂದರೆ ಮಾಮೂಲಿ ಟೆಕ್ಸ್ಟ್ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ಬೇಕಂದ್ರೆ ಗ್ರೇಡಿಯಂಟಲ್ಲೂ ಸಹ ನೀವು ಇಲ್ಲಿ ಇಟ್ಕೋಬೋದು. ಇನ್ನು ಟೆಕ್ಸ್ಚರ್ ಅಂದರೆ ಟೆಕ್ಸ್ಚರ್ ಚೇಂಜ್ ಮಾಡ್ಕೊಳ್ಳೋದು, ಇಮೇಜ್ ಹಾಕ್ಬಿಟ್ಟು. ಕೆಪಾಸಿಟಿ ಅಂದರೆ ಮುಂಚೆನೇ ಗೊತ್ತು. ಇನ್ನು ರೊಟೇಷನ್ ಬಂದ್ಬಿಟ್ಟು ನಿಮಗೆ ಯಾವ ಥರ ರೊಟೇಷನ್ ಬೇಕೋ ಆ ಥರ ರೊಟೇಷನ್ನು. ಇನ್ನು ಮಾಸ್ಕ್ ಬಂದ್ಬಿಟ್ಟು ನಾನೇ ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಜಾಸ್ತಿ ನಿಮಗೆ ಯೂಸ್ ಆಗೋಲ್ಲ. ಸೊ ನೋಡಿದ್ರಲ್ಲ ಇಲ್ಲಿವರೆಗೂ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮುಂದುವರೆದಾಗಿ ನೆಕ್ಸ್ಟು ಚಾಪ್ಟ್ರಲ್ಲಿ ನಾನು ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿದೆ ಅನ್ನೋದನ್ನು. ಸೊ ಇಲ್ಲಿವರೆಗೂ ಇಷ್ಟು ಸಾಕು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.